ಗುರುಜಿ, ನಮ್ಮ ಇಂದಿನ ಕಾರ್ಯಕ್ರಮದ ಕೊನೆಯ ಘಟ್ಟ ಜ್ಞಾನ ಫಲ ವಿಭಾಗ. ಇದರಲ್ಲಿ ದೇವಾಲಯದ ಯಾವ ರಹಸ್ಯದ ಕುರಿತು ತಿಳಿಸ್ಕೊಡ್ತಾ ಇದ್ದೀರಾ? ಇದರಲ್ಲಿ ದೇವಾಲಯದಲ್ಲಿ ನಾವುಗಳು ನೋಡ್ತಕ್ಕಂಥ ವಿಚಾರವನ್ನ ಇವತ್ತಿನ ದಿವಸ ಶಾಸ್ತ್ರ ಸಂಪ್ರದಾಯದಲ್ಲಿ ದೇವಾದರ್ಶನ ಅಂತ ಕರಿತೀವಿ. ಈ ದೇವಾಲಯ ದರ್ಶನದಲ್ಲಿ ನಾವುಗಳು ಹೋಗಿರ್ತಕ್ಕಂಥ ವಿಚಾರ ತೀರ್ಥ ಪ್ರಸಾದ ಆಯಿತು. ಇನ್ನು ಕೊಡ್ತಕ್ಕಂಥದ್ದು ವಿಭೂತಿ. ಆ ವಿಭೂತಿಯಲ್ಲಿ ನಾವುಗಳು ಏನು ಹೇಳ್ತೀವಿ? ವಿಭೂತಿ ಕುಂಕುಮವನ್ನ ಹಣೆಗೆ ಧರಿಸ್ಕೊಳ್ಳಿ, ಪ್ರತಿದಿನ ಧರಿಸ್ಕೊಳ್ಳಿ. ನೋಡಿ, ಮುಸಲ್ಮಾನರು ಬಹಳ ಸಂತೋಷವಾಗಿ ನಮಾಜನ್ನ ಮಾಡ್ತಾರೆ. ಹೇಗೆ ಮಾಡ್ತಾರೆ? 1 ಸಲಿ, 2 ಸಲಿ, 3 ಸಲಿ, 4 ಸಲಿ, 5 ಸಲಿ, ಒಂದು ದಿನಕ್ಕೆ 5 ಸಲಿ ಮಾಡ್ತಾರೆ. ಯಾಕೆಂದ್ರೆ ಮೊಹಮ್ಮದ್ ಪೈಗಂಬರು ಆಗಂದ ಹೇಳ್ತಾ ಇದ್ರು, ಪಂಚತತ್ವವೇ ಮೂಲ, ಪಂಚಭೂತಗಳೇ ತತ್ವ. ಎಲ್ಲಾ ಧರ್ಮದಲ್ಲೂ ಹೇಳ್ತಕ್ಕಂಥದ್ದು ಪಂಚಭೂತಗಳ ಅನುಗುಣ. ಅದೇ ರೀತಿಯಾಗಿ ನಾವುಗಳು ದೇವಸ್ಥಾನಕ್ಕೆ ಕನಿಷ್ಠ ಪಕ್ಷ 5 ಸಲಿ ಹೋಗ್ಬೇಕು. ಬೇಡ ಮನೇಲಿ 5 ಸಲಿ ನಮಸ್ಕಾರ ಮಾಡಬೇಕು, ಬೇಡ 5 ಮಂತ್ರ ಹೇಳೋದು ಬೇಡವೇ ನಿಮ್ಮ ಯೋಗ್ಯತೆಗೆ? ಬೇಡವೇ ಬೇಡ. ಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋದಾಗ ಆ ಒಳಗಡೆ ಏನೋ ರಿಪೇರಿ ಆಗ್ಬೇಕಂತೆ, ಗೊತ್ತಾ ನಿಮಗೆ? ಅಂದ್ರೆ ಯಾವ ದೇವಸ್ಥಾನ ಅಂತ ಪಕ್ಕದ ದೇವಸ್ಥಾನಕ್ಕೆ ನೀವು ಹೋಗದಿದ್ದಾಗ ನೀವೆಂಥ ಮನುಷ್ಯರೇ? ದೇವಾಲಯಕ್ಕೆ ಪ್ರತಿಯೊಬ್ಬ ಮನುಷ್ಯ ಹೋಗಲೇಬೇಕು. ಯಾಕೆ ಅಂದ್ರೆ ಒಂದೊಂದು ದೇವಾಲಯ ನೀವು ಪೂಜೆ ಮಾಡಿ ಪುನಸ್ಕಾರ ಮಾಡಿ ಮಾಡದೆ ಹೋಗಿ ಯಾವ ಕಾಲಕ್ಕೂ ಅದು 30 ವರ್ಷಗಳ ಕರೆಕ್ಟ್ ಆಗಿ ಅವಧಿ ಮುಗಿದ ತಕ್ಷಣ ಸೂರ್ಯಚಂದ್ರ ಯಾವತ್ತವರೆಗೂ ಆ ಕಲಶದ ಮೇಲೆ, ಅಂದ್ರೆ ಗರ್ಭಗುಡಿಯ ಕಲಶದ ಮೇಲೆ ಯಾವತ್ತವರೆಗೂ ಸೂರ್ಯಚಂದ್ರ ಬೀಳ್ತಾ ಇರ್ತಾನೋ ಆ ಚಂದ್ರಾರ್ಕ ಅಂತ ಕರಿತೀವಿ. ಅಲ್ಲಿವರೆಗೂ ಶಕ್ತಿ ತಾನಾಗೇ ಬಂದಕ್ಕೆ ಶುರು ಆಗ್ಬಿಡುತ್ತೆ. ಅಕಸ್ಮಾತ್ ಅದು 30 ವರ್ಷದ ಮೇಲ್ಪಟ್ಟಾಗೋಯ್ತು ದೇವಸ್ಥಾನ ಅಂದ್ರೆ ಅದು ನಿಮ್ಮ ಮನೆ ಎದುರುಗಡೆ ಇದ್ದರೆ ಒಂಥರ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ, ಪಕ್ಕದಲ್ಲಿದ್ದರೆ ಇನ್ನೊಂದು ಫಲವನ್ನು ಕೊಡುತ್ತೆ, ಹಿಂಬದಿಯಲ್ಲಿದ್ದಾಗ ಮತ್ತೊಂದು ಫಲವನ್ನು ಕೊಡುತ್ತೆ. ಯಾವ ಕಾಲಕ್ಕೂ ದೇವಾಲಯದಲ್ಲಿ ಶಿವನ ದೇವಾಲಯ ಮುಂದೆ ಇರಬಾರ್ದು, ವಿಷ್ಣು ದೇವಾಲಯ ಹಿಂದೆ ಇರಬಾರ್ದು. ಶಿವನ ಎದುರು ನಿಂತವನು ಯಾವನೂ ಇದುವರ ತನಕ ಉಳಿದಿಲ್ಲ. ವಿಷ್ಣು ಹಿಂದೆಗಡೆ ಇದ್ದವನು ಕುಟಿಲವಾಗಿ ಮಹಾವಿಷ್ಣುವೇ ಬೆನ್ನಿಗೆ ಚೂರಿ ಹಾಕ್ತಾನೆ. ಅಂದರೆ ನಿಮ್ಮ ಮಾಯೆಯಲ್ಲಿ ನೀವು ಮಾಡಿದ ಪಾಪಕ್ಕೆ ಪರಿಪೂರ್ಣವಾಗಿ ಫಲವನ್ನ ಆ ಕೃಷ್ಣ ಪರಮಾತ್ಮನೇ ಕೊಟ್ಟು ಬಿಡ್ತಾನೆ. ಅದಕ್ಕೆ ವಿಷ್ಣುವ ಹಿಂದೆ ಇರಬಾರ್ದು, ವಿಷ್ಣು ಅಂದ್ರೆ ಪರಮೇಶ್ವರನ ಮುಂಭಾಗದಲ್ಲಿ ಇರಲೇಬಾರದು ಅಂತೀವಿ. ದೇವಾಲಯದ ನೆರಳು ಕೂಡ ನಮ್ಮ ಮನೆ ಸೋಕಬಾರದು ಅಂತೀವಿ. ಯಾಕೆಂದ್ರೆ ಆ ನೆರಳು ಬಿದ್ದಾಗ ಕಲಶದಲ್ಲಿರ್ತಕ್ಕಂಥ ಪ್ರಭೆಗಳು ಮನೆಗೆ ಬಂದಾಗ ನಮ್ಮ ಮನೆಗಳಲ್ಲಿ ಮೈಲಿಗೆ ಇರುತ್ತೆ, ಉರುಡಿರುತ್ತೆ, ಸೂತಕ ಇರುತ್ತೆ, ಯಾವುದೋ ಒಂದು ಅಶ್ಲೀಷವಾಗಿರ್ತಕ್ಕಂಥ ವ್ಯವಹಾರ ನಡೆದಿರುತ್ತೆ. ಗೊತ್ತಿದ್ದು ಗೊತ್ತಿಲ್ಲದೆ ತಪ್ಪು ಮಾಡಿರ್ತೀರ, ಅದಕ್ಕೆಲ್ಲ ಫಲ ಆ ದೇವಸ್ಥಾನ ನೆರಳು ಬಿದ್ದ ತಕ್ಷಣವೇ ನಿಮಗೆ ಪರಿಹಾರ ಸಿಗುತ್ತೆ. ಅಂದರೆ ಪ್ರತಿಫಲ ಅಪೇಕ್ಷೆ ಮಾಡದೇನೆ ಫಲವನ್ನು ಸಿಗತಕ್ಕಂಥ ಆ ಕಲಶಕ್ಕೆ ಅಷ್ಟು ಬೆಲೆ, ಆ ಕಲಶಕ್ಕೆ ಅಷ್ಟು ಮಹತ್ವ ಇರಬೇಕಾದ್ರೆ ನೀವುಗಳು ಆ ಗರ್ಭಗುಡಿಯಲ್ಲಿ ಹೀಗೆ ಹೋಗ್ತಾ ಇದ್ದ ಸೈಕಲ್ಲು ದೂರದಲ್ಲಿ ಹಿಂಗೆ ಸೈಕಲ್ ತೊಳ್ಕೊಂಡು ಹೋಗ್ತಾ ಇರ್ತೀರ, ನಿಮಗೆ ಗೊತ್ತೇ ಇರಲ್ಲ. ಆದ್ರೆ ಮೈಂಡು ದೇವಸ್ಥಾನ ತಕ್ಷಣ ಹಿಂಗನ್ನತ್ತೆ. ಕೈಯೇ ಮೈಂಡ್ ಅನ್ನಲ್ಲೇ, ಆ ಮೈಂಡು ಟಕ್ಕಂತ ಆಕ್ಟಿವೇಶನ್ ಕೈಗೆ ಸುಮ್ಮನೆ ಹೆಂಗನತ್ತೆ. ನಡ್ಕೊಂಡು ಹೋಗ್ತಾ ಇದ್ದವನು ಚಪ್ಪಲಿ ತಕ್ಷಣ ಕಾಲಿಗೆ ಬಿಟ್ಬಿಟ್ಟು ಹಿಂಗಂತಾನೆ. ಅಂದರೆ ದೇಹದಲ್ಲಿರ್ತಕ್ಕಂಥ ನಮಗೇ ಗೊತ್ತಿಲ್ಲದೆ ಅಂಗಗಳು ಕೂಡ ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ ದೂರದಿಂದ ನೀವು ದೇವಾಲಯದೊಳಗೆ ಪ್ರವೇಶ ಮಾಡಿ ಪ್ರತಿದಿನ ನಮಸ್ಕಾರ ಮಾಡಿದ್ರೆ ಎಷ್ಟು ಶ್ರೇಯಸ್ಕರ, ಎಷ್ಟು ಫಲವನ್ನು ನೀಡ್ತಾನೆ ಆ ಒಳಗಿರ್ತಕ್ಕಂಥ ಭಗವಂತ. ಅದಕ್ಕೆ ಮಂತ್ರಗಳನ್ನ ಮಂತ್ರಘೋಷವಾಗಿ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಆ ವಿಘ್ನಾಪಗಳನ್ನ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ನಮ್ಮ ವಿಘ್ನಗಳೆಲ್ಲ ದೂರವಾಗತ್ತೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ. ಪಂಚಭೂತಗಳನ್ನ ಹೊಗಳೋದು. ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದಯಾನಗಮ್ಯಂ. ನಮ್ಮ ಹೃದಯ ಕಮಲಗಳಲ್ಲಿ ಕೂತಿರೋ ಲಕ್ಷ್ಮೀನಾರಾಯಣ ಸಂಗಮವಾಗಿರ್ತಕ್ಕಂಥ ಪರಮಾತ್ಮನೂ ಒಳದಲ್ಲೇ ಇದ್ದಾನೆ. ಆತ್ಮ ಢಮಾರ್ 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 ಅಂತಿರುತ್ತೆ, ಪ್ರತಿದಿನ ಅಂತಿರುತ್ತೆ. ಆ ಕ್ಷಣ ಯಾವತ್ತಾದ್ರೂ ನಿಂತು ಹೋಯ್ತು ಅಂದ್ರೆ ಏನು ಮಾಡ್ತೀರಾ? ಏನು ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ನೀವುಗಳು ಪ್ರತ್ಯೇಕವಾಗಿ, ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಡೀ ಜಗತ್ತು ನಮ್ಮ ಆವರಿಸ್ಕೊಂಡಿರತಕ್ಕಂಥ ಈ ಶಕ್ತಿಗಳಲ್ಲಿ ಧರ್ಮ ಹೊಟ್ಟೋಗ್ತಾ ಇದೆ. ಆ ಧರ್ಮ ಅಧರ್ಮವಾಗಿ ಹೋಗ್ತಾ ಇದೆ. ಆ ದೇವಾಲಯ ಶಾಸ್ತ್ರದಲ್ಲಿ ಏನ್ ಹೇಳುತ್ತೆ? ಆ ವಿಭೂತಿಯನ್ನ ಧರಿಸ್ಕೋ ಅಂದ್ರೇನೋ, ವಾಯುರನಿಲಂ ಅಮೃತಂ, ಗಾಳಿ ಬೆಂಕಿ ಸೇರ್ಬಿಟ್ರೆ ಅಮೃತಂ, ಅಭೇದಂ, ಮತ್ತೆ ಕೀಳಕ್ಕಾಗಲ್ಲ, ನಿಶ್ಚಲಂ, ಖಂಡಿತವಾಗ್ಲು, ಭಸ್ಮಾಂತಕಂ ಇದಂ ಶರೀರಂ, ಈ ದೇಹ ಭಸ್ಮವಾಗೋದು ಖಂಡಿತ. ಆ ಭಸ್ಮವನ್ನು ಇವತ್ತೇ ಹಚ್ಕೊಂಡು ಕಾಯ ವಾಚ ಮನಸ್ಸ ಭಗವಂತ ನಿನಗೆ ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ. ನಾನು ಕಾಯಕವೇ ಕೈಲಾಸ ಅಂತ ಕಾಯ, ವಾಚ ಅಂದ್ರೆ ಮನಸ್ಫೂರ್ತಿಯಾಗಿ
ಇಂದ್ರಿಯಗಳೆಲ್ಲ ಕಂಟ್ರೋಲ್ ಮಾಡಿಕೊಂಡು ಸರ್ವದಾ ನಿತ್ಯ ನಿನ್ನ ಸೇವೆಯಲ್ಲಿ ಇದನಪ್ಪ ಅಂತ 3 ಪ್ರದಕ್ಷಿಣೆ. ಅದಕ್ಕೆ 3 ಮುಕ್ಕಣ್ಣನಾಗಿರ್ತಕ್ಕಂಥ ಪರಮಾತ್ಮನಿಗೆ ಒಂದು ತೆಂಗಿನಕಾಯಿಯನ್ನು ಹೊಡೆದಾಗ ಕಾಯ ವಾಚ ಮನಸ್ಸ ಆ ತೆಂಗಿನಕಾಯಿ ಫಲವನ್ನು ಕೊಟ್ಟು ಆ ಫಲವನ್ನು ಹೊಡಿತೀವಿ. ಅಂದ್ರೇನೋ ನನ್ನ ಕರ್ಮವನ್ನು ಹೊಡೆದು ನೀನು ಪೂರ್ಣವಾಗಿ ಅನುಗ್ರಹವನ್ನು ಕೊಟ್ಟಿದ್ಯಾ. ಶ್ವೇತವಾಗಿರ್ತಕ್ಕಂಥ ಬಣ್ಣದಲ್ಲಿ ತೆಂಗಿನಕಾಯಿ ಹೊರಭಾಗದಲ್ಲಿ ಕಂಡಾಗ ಒಳದಲ್ಲಿ ಇರತಕ್ಕಂಥ ಮಾಯೆ ಆ ನೀರು ಕೈಗೆ ಸಿಗದೇ ಇರತಕ್ಕಂಥದ್ದು ಹರಿದು ಹೊಟ್ಟೋದಾಗ ಒಳದಲ್ಲಿ ಇರತಕ್ಕಂಥ ಪೂರ್ಣ ಫಲ ಸಿಹಿಯಾಗಿ ಹುಳಿಯಾಗಿ ಜೀವನವನ್ನ ನಡೆಸ್ಕೊಂತ ಹೋಗುತ್ತೆ. ಬಹಳ ಸಂತೋಷವಾಗತ್ತೆ. ಇದೆಲ್ಲ ಆ ಕಾಯಿ ಹಣ್ಣನ್ನ ಹೊಡಿಸಿದ ನಂತರ ವಿಭೂತಿ ಧರಿಸ್ಕೊಂಡಾಗ ದೇಹದಲ್ಲಿರ್ತಕ್ಕಂಥ ಆಜ್ಞಾಚಕ್ರ ಆಕ್ಟಿವೇಶನ್ ಆಗುತ್ತೆ. ದೇವರ ಮೇಲಿರ್ತಕ್ಕಂಥ ನಿರ್ಮಾಲ್ಯ ಹೂಗಳನ್ನ ಕೊಡ್ತಾರೆ ಪ್ರಸಾದ. ಆಹಾ, ಎಷ್ಟು ಪೂಜೆ ಪುನಸ್ಕಾರ ಮಾಡಿರೋ ಲಿಂಗ, ಎಷ್ಟು ಜನ ಪೂಜೆ ಪುನಸ್ಕಾರ ಮಾಡಿರೋ ಲಿಂಗ, ಎಷ್ಟು ಮಹನೀಯರ ಪೂಜೆ ಮಾಡಿರೋ ಲಿಂಗ. ಅದಕ್ಕೆ ಆ ಕ್ಷೇತ್ರಗಳಿಗೆ ನಾವು ಖುದ್ದಾಗಿ ಬರೋದ್ರಿಂದ ಪ್ರತಿಯೊಂದು ಕ್ಷೇತ್ರ ದರ್ಶನವನ್ನು ಮಾಡಿ ಜ್ಯೋತಿಯನ್ನ ಬೆಳಗಿಸ್ತಕ್ಕಂಥ ನೀವು ಅಂತರಾತ್ಮದಲ್ಲಿರ್ತಕ್ಕಂಥ ಕಮಲದಲ್ಲಿ ಭಗವಂತ ಉಳಿದಿದ್ದಾನ ಅಂದ್ರೆ ಪ್ರಕೃತಿಯಲ್ಲವೇ? ಆ ಪ್ರಕೃತಿನ ಉಳಿಸಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ? ವಾಟ್ ವಿ ಆರ್ ಟೇಕನ್ ಫ್ರಮ್ ದ ಸೊಸೈಟಿ, ವಾಟ್ ವಿ ಆರ್ ಗಿವಿಂಗ್ ಫಾರ್ ದಿ ಸೊಸೈಟಿ. ಏನ್ ಮಾಡಿದ್ಯಾ ನಿನ್ ಧರ್ಮ ಅಂತ ಯಮಧರ್ಮ ಕೇಳ್ತಾನೆ. ಹೇಳೆ, ಏನು ಮಾಡಿಲ್ಲ, ಕೂತ್ಕೊಂಡಿದ್ವಿ, ಅಲ್ಟ ಹೊಡಿತಾ ಇದ್ವಿ ಅಂದ್ರೆ ಖಂಡಿತ ಹಾಗೆ ಮಾಡ್ಕೋಬೇಡಿ. ಜೀವನದಲ್ಲಿ ಪ್ರತಿಯೊಬ್ಬ ಒಂದು ದೇವಸ್ಥಾನಕ್ಕೆ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಹೋಗ್ಬೇಕು. ಯಾರ್ಯಾರು ಯಾವ ದೇವಸ್ಥಾನಕ್ಕೆ ಹೇಗೆ ಹೋಗ್ಬೇಕು, ಯಾವ ಕ್ಷಣಕ್ಕೆ ಹೋಗ್ಬೇಕು ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಆದ್ರೆ ದೈವಾಜ್ಞೆ ಯಾವತ್ತು ಬರುತ್ತೆ, ಯಾವ ಸಮಯಕ್ಕೆ ಬರುತ್ತೆ, ಯಾವ ಕ್ಷಣಕ್ಕೆ ಬರುತ್ತೆ, ನಿರ್ಧಾರ ನಿಟ್ಕೊಂಡೇ ಇರಬೇಕು. ಕಾಯ್ತಾ ಇರಬೇಕು. ನಮ್ಮ ಬಾಂಧವ್ಯ ಹೀಗೆ ಇರಬೇಕು. ಲೋಕವೆಲ್ಲ ಸುಭಿಕ್ಷವಾಗಿರಕ್ಕೆ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಎಂದಿನಂತೆ ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ನಿಮ್ಮ ಮಾತಿನ ಮುಖೇನವೇ ನಮ್ಮೆಲ್ಲರನ್ನ ಧಾರ್ಮಿಕ ಚಿಂತನೆಯಲ್ಲಿ ಒಳಪಡಿಸಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದ.